ಪ್ರಿಯ ವಿದ್ಯಾರ್ಥಿಗಳೇ, CET 2026ರ ಪರೀಕ್ಷೆಗೆ ನಿಷೇಧಿತ ವಸ್ತುಗಳು ಮತ್ತು ವಸ್ತ್ರ ಸಂಹಿತೆಯನ್ನು KEAನವರು ಬಿಟ್ಟಿದ್ದಾರೆ. ಅದರ ಪ್ರಕಾರ ನಾವೀಗ ನೋಡ್ಕೊಂಡು ಹೋಗೋಣ. CET ಪರೀಕ್ಷಾ ಕೇಂದ್ರವನ್ನು ಪ್ರವೇಶಿಸ್ತಕ್ಕಂತಹ ಅಭ್ಯರ್ಥಿಗಳು ಮೊದಲು ಅತ್ಯಂತ ಸೂಕ್ಷ್ಮ ಲೋಹ ಶೋಧಕಗಳ ಸಹಾಯದಿಂದ ವ್ಯಾಪಕ ಮತ್ತು ಕಡ್ಡಾಯ ತಪಾಸಣೆಗೆ ಒಳಪಡಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಅವರು ಮುಖ ದೃಢೀಕರಣ, CCTV ನಿಗಾವಣೆ ಮುಂತಾದ ವಿವಿಧ ಗುರುತಿನ ಪರಿಶೀಲನೆ ಹಾಗೂ ಪರಿಶೀಲನೆಗಳಿಗೂ ಒಳಪಡಿಸಬಹುದು ಅನ್ನೋ ವಿಚಾರವನ್ನು ಮೊದಲಿಗೆ ತಿಳಿಸಿದ್ದಾರೆ. ಯಾವುದೇ ಸಂದರ್ಭದಲ್ಲೂ ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರದೊಳಗೆ ಈ ಕೆಳಕಂಡ ವಸ್ತುಗಳನ್ನು ಕೊಂಡೊಯ್ಯೋದಿಕ್ಕೆ ಅಂದರೆ ತಮ್ಮ ಜೊತೆ ತಗೊಂಡು ಹೋಗೋದಿಕ್ಕೆ ನಾವು ಯಾವುದೇ ರೀತಿಯಾಗಿ ಅನುಮತಿಯನ್ನು ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಾದರೆ ಆ ವಸ್ತುಗಳು ಯಾವ್ಯಾವು ಅಂತ ಅನ್ನೋದನ್ನು ನಾವು ನೋಡೋಣ. ಮೊದಲಿಗೆ ನಿಷೇಧಿತ ವಸ್ತುಗಳು ಮತ್ತು ಸಾಧನಗಳು. ಪಠ್ಯ ಸಾಮಗ್ರಿಗಳು ಅಂತಂದರೆ ಯಾವುದಾದ್ರೂ ಚೀಟಿಗಳು, ಪ್ರಿಂಟ್ ಮಾಡಿಟ್ಕೊಂಡಿರ್ತಕ್ಕಂಥದ್ದು, ಜಾಮಿಟ್ರಿ ಬಾಕ್ಸು, ಪೆನ್ಸಿಲ್ ಬಾಕ್ಸು, ಪ್ಲಾಸ್ಟಿಕ್ ಪೌಚು, ಕ್ಯಾಲ್ಕುಲೇಟರು, ಸ್ಕೇಲು, ಬರೆಯೋದಿಕ್ಕೆ ಅಂತ ರಫ್ ಪೇಪರು, ಪೆನ್ನು, ಪೆನ್ ಡ್ರೈವ್ಗಳು, ಈ ಥರ ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ತಗೊಂಡು ಹೋಗೋ ಆಗಿಲ್ಲ. ಮತ್ತು ವೈಯಕ್ತಿಕ ವಸ್ತುಗಳು ಅಂತಂದರೆ ವ್ಯಾಲೆಟು, ಗೂಗಲ್ಲು, ಕೈಚೀಲಗಳು, ಬೆಲ್ಟು, ಕ್ಯಾಪು ಇಂತಹ ವಸ್ತುಗಳನ್ನು ತಗೊಂಡೋಗೋ ಆಗಿಲ್ಲ. ಇನ್ನು ಆಧುನಿಕ ಸಂವಹನ ಸಾಧನಗಳಾದಂತಹ ಮೊಬೈಲ್ ಫೋನು, ಬ್ಲೂಟೂತ್, ಇಯರ್ಫೋನ್ಗಳು, ಮೈಕ್ರೋಫೋನು, ಪೇಜರು ಇವ್ಯಾವುದಕ್ಕೂ ಸಹಿತ ಅವಕಾಶ ಇಲ್ಲ. ಆಮೇಲೆ ಮಣಿಕಟ್ಟು ವಸ್ತುಗಳು ಅಂತಂದರೆ ಕೈ ಕಟ್ಟುವಂತಹ ಗಡಿಯಾರಗಳು, ಬಳೆ, ಕ್ಯಾಮ್ರಾ, ದಾರಗಳು ಏನಾದರೂ ಕಟ್ಟಿದರೂ ಸಹಿತ ಅದನ್ನು ತೆಗೆಸ್ತಾರೆ. ಇನ್ನು ಗುಪ್ತ ಸಾಧನಗಳು, ಈ ಮೈಕ್ರೋಚಿಪ್ಪು, ಕ್ಯಾಮ್ರಾ, ಬ್ಲೂಟೂತ್ ಇವುಗಳನ್ನೆಲ್ಲ ಸಹಿತ ಯಾವುದನ್ನು ತಗೊಂಡು ಹೋಗೋ ಆಗಿಲ್ಲ. ಇನ್ನು ಆಹಾರ ಮತ್ತು ಪಾನೀಯ ವಿಚಾರಕ್ಕೆ ಬಂದರೆ ತೆರೆದಿರುವ ಅಥವಾ ಪ್ಯಾಕ್ ಮಾಡಲಾದಂತಹ ಯಾವುದೇ ಆಹಾರ ಪದಾರ್ಥಗಳು, ನೀರಿನ ಬಾಟ್ಲು ಇತ್ಯಾದಿಗಳನ್ನು ತಗೊಂಡು ಹೋಗೋ ಹಾಗೇ ಇಲ್ಲ. ಈ ಮೇಲಿನ ವಸ್ತುಗಳನ್ನು ಪರೀಕ್ಷಾ ಕೇಂದ್ರದಲ್ಲಿ ಸಂಗ್ರಹಿಸೋದಕ್ಕೆ ಯಾವುದೇ ವ್ಯವಸ್ಥೆನೂ ಇರೋದಿಲ್ಲ. ಈಗ ನೀವೆಲ್ಲೋ ದೂರದಿಂದ ಬಂದಿರ್ತೀರ, ನಮಗೆ ಮೊಬೈಲ್ ಬೇಕು, ನಾವಿಲ್ಲಿ ಇಟ್ಟು ಹೋಗ್ತೀವಿ ನೋಡ್ಕೊಳ್ಳಿ ಅಂತಂದರೆ ಅದಕ್ಕೂ ಈ KEAನವ್ರಿಗೂ ಸಂಬಂಧ ಇಲ್ಲ. ಅದಕ್ಕೆ ಯಾವುದೇ ರೀತಿಯಾದಂಥ ವ್ಯವಸ್ಥೆಗಳು ನೀವು ಹೋಗಿರ್ತಕ್ಕಂಥ ಸೆಂಟ್ರ್ಗಳನ್ನವರು ಮಾಡಲ್ಲ. ಇನ್ನು ವಸ್ತ್ರ ಸಂಹಿತೆ ಅಂದರೆ ನಿಮ್ಮ ಡ್ರೆಸ್ ಕೋಡ್ ಹೇಗಿರಬೇಕು ಅಂತಂದರೆ, ಡ್ರೆಸ್ಸು ನೋಡಿ, ಇದಕ್ಕೆ ರೈಟ್ ಟಿಕ್ ಮಾಡಿದಾರಲ್ವ, ಈ ಥರ ಇರಬೇಕು. ಉದ್ದುದ ತೋಳು ಇರಬಾರ್ದು, ಶಾರ್ಟ್ ಸ್ಲೀವ್ಸ್ ಇರಬೇಕು, ಪಾಕೆಟ್ಸ್ಗಳೆಲ್ಲ ಇರಬಾರ್ದು. ಇನ್ನು ತಲೆ ಹೊದಿಕೆಗಳು, ಈ ಥರ ಕ್ಯಾಪ್ ಎಲ್ಲ ಹಾಕ್ಕೊಂಡು ಕಿವಿ, ತಲೆ, ಮುಖ ಎಲ್ಲ ಮುಚ್ಚಕ್ಕಂಥ ಯಾವುದೇ ಉಡುಪುಗಳನ್ನು ಧರಿಸ್ಕೊಂಡು ಹೋಗಬಾರ್ದು. ನಿಮ್ಮ ಫೇಸ್ ಈ ಥರ ಓಪನ್ ಆಗಿರಬೇಕು. ಆಮೇಲೆ ಆಭರಣಗಳು, ಆರ್ನಮೆಂಟ್ಸು, ಹೆಣ್ಮಕ್ಳು ಬೆರಳಿಗೆ ರಿಂಗು ಅಥವಾ ಗಂಡ್ಮಕ್ಳು ರಿಂಗ್ ಹಾಕಿರೋದು, ಕಡಗಗಳು, ಬಳೆಗಳು ಇದ್ಯಾವುದೂ ಸಹಿತ ಧರಿಸೋ ಹಾಗಿಲ್ಲ. ಮಂಗಳಸೂತ್ರ ಮಾತ್ರ ಬಿಡ್ತಾರಂತೆ, ಅಂದರೆ ತಾಳಿನ ಮಾತ್ರ ಬಿಟ್ಟು ಉಳಿದ ಯಾವುದೇ ಆಭರಣ ಅಥವಾ ಲೋಹದ ವಸ್ತುಗಳು ಅಂದರೆ ಮೆಟಲ್ ವಸ್ತುಗಳು ನೀವು ಧರಿಸಿ ಹೋಗೋ ಹಾಗಿಲ್ಲ. ಮೂಗುತಿ ಮತ್ತು ಕಿವಿ ಓಲೆ ಅದನ್ನೆಲ್ಲ ತೆಗಿಬೇಕು ಹೆಣ್ಮಕ್ಳು. ಇನ್ನು ಪಾದರಕ್ಷೆ ನೋಡಿ, ಈ ಥರದ್ದು ಹಾಕ್ಕೊಂಡು ಹೋಗಬೇಕು. ಕವರ್ ಆಗೋವಂಥ ಶೂಸ್ಗಳು, ಕ್ರಾಕ್ಸ್ಗಳು ಅವನ್ನೆಲ್ಲ ಹಾಕೋ ಆಗಿಲ್ಲ. ಚಪ್ಪಲಿಗಳು ಮತ್ತು ಕಡಿಮೆ ಹಿಮ್ಮಡಿ ಇರುವ ಅಂದರೆ ಹೀಲ್ಡು ಜಾಸ್ತಿ ಇರಬಾರ್ದು ಅಂತಹ ಸ್ಯಾಂಡಲ್ಗಳನ್ನು ಧರಿಸೋದು ಉತ್ತಮ. ಶೂ ಹಾಕ್ಕೊಂಡು ಬರೋ ಹಾಗೆ ಇಲ್ಲ, ಒಂದು ವೇಳೆ ಹಾಕ್ಕೊಂಬಂದರೆ ಅಲ್ಲೇ ರಿಮೂವ್ ಮಾಡಿಸ್ತಾರೆ. ಇನ್ನು ಶ್ರವಣ ಸಾಧನಗಳು ಅಂದರೆ ವಿಶೇಷ ಚೇತನ ಅಭ್ಯರ್ಥಿಗಳಿರ್ತಾರಲ್ವ, ಅವರಿಗೆ ಏನೇನು ಮಾರ್ಗಸೂಚಿ ಕೊಟ್ಟಿದ್ದಾರೆ ಅಂತಂದರೆ, ಶ್ರವಣ ಸಾಧನ ಅಥವಾ ಕೋಕ್ಲಿಯರ್ ಇಂಪ್ಲಾಂಟನ್ನು ಬಳಸ್ಕೊಂಡು ಪರೀಕ್ಷೆಗೆ ಹಾಜರಾಗ್ತಕ್ಕಂಥ ವಿಶೇಷ ಚೇತನ ಅಭ್ಯರ್ಥಿಗಳು ಪರೀಕ್ಷೆ ಆರಂಭಕ್ಕೆ 2 ಗಂಟೆ ಮೊದಲೇ ಅಂದರೆ ಬೆಳಿಗ್ಗೆ 8:30ಕ್ಕೆ, ಮಧ್ಯಾಹ್ನ 12:30ಕ್ಕೆ ಪರೀಕ್ಷಾ ಕೇಂದ್ರದಲ್ಲಿ UDID ಕಾರ್ಡ್, ವೈದ್ಯಕೀಯ ಪ್ರಮಾಣ ಪತ್ರದೊಂದಿಗೆ ವರದಿ ಮಾಡಿಕೊಳ್ಬೇಕು. ಅವರನ್ನು ಪ್ರತ್ಯೇಕವಾಗಿ ಪರಿಶೀಲನೆಗೆ ಒಳಪಡಿಸಿ ಶ್ರವಣ ಸಾಧನ ಅಥವಾ ಕೋಕ್ಲಿಯರ್ ಇಂಪ್ಲಾಂಟ್ ಸಾಧನಗಳೊಂದಿಗೆ ಪರೀಕ್ಷೆ ಬರೆಯೋದಕ್ಕೆ ಅವಕಾಶವನ್ನು ಕೊಡ್ತಾರಂತೆ. ಇನ್ನು ಯಾವುದಾದರೂ ಧಾರ್ಮಿಕ ಉಡುಪುಗಳನ್ನು ಧರಿಸ್ಕೊಂಡು ಪರೀಕ್ಷೆ ಬರೆಯೋದಕ್ಕೆ ಇಚ್ಛೆ ಪಡ್ತಕ್ಕಂತಹ ಅಭ್ಯರ್ಥಿಗಳು ಪರೀಕ್ಷೆ ಆರಂಭಕ್ಕೆ 2 ಗಂಟೆ ಮೊದಲೇನೆ ಅಂದರೆ ಬೆಳಗ್ಗೆ 8:00ವರೆಗೆ, ಮಧ್ಯಾಹ್ನದ ಸೆಷನ್ ಆದರೆ 12:00ವರೆಗೆ ಪರೀಕ್ಷಾ ಕೇಂದ್ರಕ್ಕೆ ವರದಿ ಮಾಡಿಕೊಳ್ಬೇಕು. ಅವ್ರನ್ನ ಪ್ರತ್ಯೇಕವಾಗಿ ಪರಿಶೀಲನೆಗೆ ಒಳಪಡಿಸಿ ಪರೀಕ್ಷೆ ಬರೆಯೋದಕ್ಕೆ ಅವಕಾಶವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೇ ಎಕ್ಸಾಂಪಲ್ಲು ಬುರ್ಕಾ ಎಲ್ಲ ಹಾಕ್ಕೊಂಬರ್ತಾರಲ್ವಾ, ಅವರ ಒಂದು ಧಾರ್ಮಿಕ ಉಡುಪಿನ ಬಗ್ಗೆ ಹೇಳಿರ್ತಕ್ಕಂಥದ್ದು ಇಲ್ಲಿ. ವಿದ್ಯಾರ್ಥಿಗಳೇ, ಇದಿಷ್ಟು ಸಾಮಾನ್ಯ ವಿಚಾರ. ಇನ್ನು ಪರೀಕ್ಷೆ ಹೇಗೆ ಪ್ರಾರಂಭ ಆಗುತ್ತೆ, ಯಾವ ಸಮಯಕ್ಕೆ ಬೆಲ್ ಆಗುತ್ತೆ ಅಂತ ಅನ್ನೋದನ್ನು ನೋಡೋಣ. ವಿದ್ಯಾರ್ಥಿಗಳೇ, ಸೂಚನಾ ಕೈಪಿಡಿಯನ್ನು ನೋಡೋಣ. ಅಂದರೆ ಇನ್ಸ್ಟ್ರಕ್ಷನ್ಸ್ ಮ್ಯಾನ್ಯುಯಲ್ ಇದು. ಅಂದರೆ ಈ CET ಪರೀಕ್ಷೆ ಏನಿದೆ
ಈ ಕುರಿತಂತೆ ವಿವಿಧ ವೃಂದದ ಅಧಿಕಾರಿಗಳು ಅವ್ರ ಕರ್ತವ್ಯಗಳು, ಜವಾಬ್ದಾರಿಗಳು, ಮಾರ್ಗಸೂಚಿಗಳು ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ನೋಡೋಣ. ನೋಡಿ, ಮೊದಲಿಗೆ ಹೊರನಾಡು ಹಾಗೆ ಗಡಿನಾಡು ಕನ್ನಡಿಗ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಬೆಂಗಳೂರು, ಬೆಳಗಾವಿ, ವಿಜಯಪುರ ಮತ್ತು ಮಂಗಳೂರು ಜಿಲ್ಲಾ ಕೇಂದ್ರಗಳಲ್ಲಿ ಮಾತ್ರ ಇರುತ್ತೆ. ಅದು 22ನೇ ತಾರೀಕು ಏಪ್ರಿಲ್ ಬುಧವಾರ. 4ನೇ ತರಗತಿಯ ಮಟ್ಟದ್ದು ಪ್ರಶ್ನೋತ್ತರಗಳು ಇರ್ತವೆ. ಬೆಳಿಗ್ಗೆ 10:30ರಿಂದ 11:30ವರೆಗೆ ಇರುತ್ತೆ. ಅಂದರೆ ಹೊರಗಡೆ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಬಂದು CET ಯಾರು ತೊಗೊತಾ ಇರ್ತಾರೋ ಅವರು ಈ ಕನ್ನಡ ಪರೀಕ್ಷೆಯನ್ನು ಬರೀಬೇಕು. ಇನ್ನು ಗಡಿನಾಡು ಕನ್ನಡಿಗರು ಅಂತಂದರೆ ಬಾರ್ಡ್ರಲ್ಲಿ ಇರ್ತಾರೆ ನೋಡಿ, ಅವ್ರು ಬರೀಬೇಕು. ಮತ್ತು ಯಾರು 10 ವರ್ಷ ಕನ್ನಡ ಓದಿರೋದಿಲ್ವೋ ಅವ್ರು ಬರೀಬೇಕು. ಇದಾದಮೇಲೆ ಸಾಮಾನ್ಯ ಪ್ರವೇಶ ಪರೀಕ್ಷೆ ವೇಳಾಪಟ್ಟಿಯನ್ನು ನೋಡೋದಾದರೆ 23ನೇ ತಾರೀಕು ಭೌತಶಾಸ್ತ್ರ ಇದೆ ನಿಮಗೆ, ಫಿಸಿಕ್ಸು ಬೆಳಗ್ಗೆ 10:30ರಿಂದ 11:50ರವರೆಗೆ. ನೆಕ್ಸ್ಟು ಕೆಮಿಸ್ಟ್ರಿ ಇದೆ, ಮಧ್ಯಾಹ್ನದ ಸಮಯ 2:30ರಿಂದ 3:50ರವರೆಗೆ. 24 ಏಪ್ರಿಲ್ ಶುಕ್ರವಾರ ಬೆಳಗ್ಗಿನ ಅವಧಿಯಲ್ಲಿ ಮ್ಯಾಥ್ಸ್ ಇರುತ್ತೆ, ಮಧ್ಯಾಹ್ನದ ಅವಧಿಯಲ್ಲಿ ಬಯಾಲಜಿ ಇರುತ್ತೆ. ಇದೆಲ್ಲ ನಿಮಗೆ ಗೊತ್ತಿದೆ, ನೀವು ಆಗಲೇ ಈಗ ಹಾಲ್ ಟಿಕೆಟಲ್ಲಿ ನೋಡ್ಕೊಂಡಿರ್ತೀರ. ಇದು ಅಧಿಕಾರಿಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿ. ಅದು ವಿದ್ಯಾರ್ಥಿಗಳೇ, ಇಲ್ಲಿ ಬೆಲ್ನ ಸಮಯ ಮತ್ತು ವಿವರಗಳನ್ನು ನೋಡೋದಾದರೆ ಮೊದಲೇ ಬೆಲ್ಲು ಬೆಳಿಗ್ಗೆ 10:20ಕ್ಕಾಗುತ್ತೆ, ಮಧ್ಯಾಹ್ನ ಸೆಷನ್ ಆದರೆ 2:20ಕ್ಕಾಗುತ್ತೆ. ಇಲ್ಲಿ ನೀವು CET 2026ರ ಪ್ರವೇಶ ಪತ್ರವನ್ನು ಮತ್ತು ಒಂದು ಗುರುತಿನ ಚೀಟಿಯನ್ನು ತೋರಿಸ್ಬೇಕು. ಆ ಅಭ್ಯರ್ಥಿಗಳಿಗೆ ಪರೀಕ್ಷೆಯ ಕೊಠಡಿಯನ್ನು ಪ್ರವೇಶಿಸಿ ನಿಗದಿತ ಆಸನದಲ್ಲಿ ಕುಳಿತುಕೊಳ್ಳೋದಕ್ಕೆ ಅವಕಾಶ ಕಲ್ಪಿಸಬೇಕು. ಆಮೇಲೆ ಮೇಲ್ವಿಚಾರಕರು, ಕೊಠಡಿಯ ಮೇಲ್ವಿಚಾರಕರು ಇರ್ತಾರಲ್ವ, ಅವರು ನಿಮ್ಮ ಪ್ರವೇಶ ಪತ್ರದಲ್ಲಿರೋ ಭಾವಚಿತ್ರ, ಗುರುತಿನ ಚೀಟಿಯಲ್ಲಿ ಇರೋವಂಥ ಭಾವಚಿತ್ರ, ಪರೀಕ್ಷೆಗೆ ಹಾಜರಾಗಿರುವ ಅಭ್ಯರ್ಥಿಯೊಂದಿಗೆ ಹೋಲಿಸಿ ಪರಿಶೀಲನೆ ಮಾಡ್ತಾರೆ. ಆಮೇಲೆ OMR ಉತ್ತರ ಪತ್ರಿಕೆಗಳನ್ನು ನಿಮಗೆ ವಿತರಿಸ್ತಾರೆ. ನೋಡಿ, ಉತ್ತರ ಪತ್ರಿಕೆಯಲ್ಲಿ ತಮ್ಮ ಹೆಸರನ್ನು ದಪ್ಪಕ್ಷರಗಳಲ್ಲಿ ಅಂದರೆ ಕ್ಯಾಪಿಟಲ್ ಲೆಟರ್ಸಲ್ಲೇ ಬರೀಬೇಕು. ನಂತರ ಅಭ್ಯರ್ಥಿಗಳು OMR ಉತ್ತರ ಪತ್ರಿಕೆಯಲ್ಲಿ ಎಚ್ಚರದಿಂದ CET ಸಂಖ್ಯೆಯನ್ನು ಬರೀಬೇಕು. OMR ಉತ್ತರ ಪತ್ರಿಕೆಯಲ್ಲಿ ಬರೆದಿರೋ CET ಸಂಖ್ಯೆ ಹಾಗೆ ಪ್ರವೇಶ ಪತ್ರದಲ್ಲಿ ಮುದ್ರಿತ ಆಗಿರೋ CET ಸಂಖ್ಯೆ ಎರಡೂ ಒಂದಕ್ಕೊಂದು ಅನುಗುಣವಾಗಿದೆಯೇ ಅಂತ ಅಂದ್ಬಿಟ್ಟು ಮತ್ತೊಮ್ಮೆ ಪರಿಶೀಲನೆ ಮಾಡ್ಕೊಳ್ಳಿ. 2ನೇ ಬೆಲ್ಲು ನಿಮಗೆ ಬೆಳಗ್ಗಿನ ಸಮಯದಲ್ಲಾದರೆ 10:30ಕ್ಕಾಗುತ್ತೆ, ಮಧ್ಯಾಹ್ನದ ಸೆಷನಲ್ಲಿ 2:30ಕ್ಕಾಗುತ್ತೆ. ಇದಾದಮೇಲೆ 10:30ಕ್ಕೆ ಲಕೋಟೆಯನ್ನು ತೆಗೆದು ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾರೆ. ಅದರಲ್ಲಿ ಏನು ವರ್ಷನ್ ಕೋಡ್ ಇರುತ್ತೋ OMR ಉತ್ತರ ಪತ್ರಿಕೆಯಲ್ಲಿ ನಿಗದಿತ ಜಾಗದಲ್ಲಿ ಅದನ್ನು ನೀವು ಫಿಲ್ ಮಾಡಬೇಕು. ಇದಾದಮೇಲೆ 10:40ಕ್ಕೆ 3ನೇ ಬೆಲ್ ಆಗುತ್ತೆ. ಆಗ ನೀವು ಉತ್ತರ ಪತ್ರಿಕೆಯಲ್ಲಿ ಬರೆಯೋದಕ್ಕೆ ಅವಕಾಶವನ್ನು ಕೊಡಲಾಗುತ್ತೆ. ಮಧ್ಯಾಹ್ನ ಸೆಷನ್ ಆದರೆ 2:40ಕ್ಕೆ ಬರೆಯೋದಕ್ಕೆ ಪ್ರಾರಂಭ ಮಾಡ್ತೀರಾ. ಇದಾದಮೇಲೆ 4ನೇ ಬೆಲ್ಲು 11:10ಕ್ಕಾಗುತ್ತೆ ಬೆಳಗ್ಗೆ ಸೆಷನ್ನು, ಮಧ್ಯಾಹ್ನ 3:10ಕ್ಕಾಗುತ್ತೆ. ಅಂದರೆ ಪರೀಕ್ಷೆ ಪ್ರಾರಂಭ ಆಗಿ ಅರ್ಧ ಗಂಟೆ ಆಯಿತು ಅಂತ ಅರ್ಥ. 5ನೇ ಬೆಲ್ಲು ಬೆಳಗ್ಗೆ ಸೆಷನ್ 11:30ಕ್ಕೆ, ಮಧ್ಯಾಹ್ನದ ಸೆಷನ್ನು 3:30ಕ್ಕಾಗುತ್ತೆ. ಅಂದರೆ ಪರೀಕ್ಷೆ ಮುಗಿಯೋದಕ್ಕೆ ಇನ್ನು 20 ನಿಮಿಷ ಬಾಕಿ ಇದೆ ಅಂತ ನಿಮ್ಮ ಕೊಠಡಿಯ ಮೇಲ್ವಿಚಾರಕರು ಹೇಳ್ತಾರೆ. 6ನೇ ಬೆಲ್ ಇದು ಕೊನೆ ಬೆಲ್ ಆಗಿರುತ್ತೆ, ಇದು ಎಚ್ಚರಿಕೆಯ ಬೆಲ್ಲು. ಲಾಸ್ಟ್ 5 ಮಿನಿಟ್ಸ್ ಇದೆ ಅಂತ ಅನ್ನೋವಾಗ ಮಾಡ್ತಾರೆ. 11:45ಕ್ಕೆ ಬೆಳಗ್ಗೆ, ಮಧ್ಯಾಹ್ನ 3:45ಕ್ಕೆ ಆಗುತ್ತೆ. ಪರೀಕ್ಷೆ ಮುಕ್ತಾಯದ ನಂತರ OMR ಶೀಟು ಏನಿರುತ್ತೋ ಅದರ ಕೆಳಗಡೆ ಒಂದು ಕಾರ್ಬನ್ ಕಾಪಿ ಇರುತ್ತೆ. ಆ OMR ಶೀಟಿಂದ ಕಾರ್ಬನ್ ಕಾಪಿನ ನೀವು ಸಪ್ರೇಟ್ ಮಾಡಬೇಕು. OMR ಶೀಟನ್ನು ನಿಮ್ಮ ಕೊಠಡಿಯ ಮೇಲ್ವಿಚಾರಕರಿಗೆ ಕೊಡಬೇಕು. ಕಾರ್ಬನ್ ಶೀಟನ್ನು ನೀವೇ ಇಟ್ಕೋಬೇಕು, ಅದು ಮುಂದೆ ನಿಮಗೆ ರೆಫರೆನ್ಸಿಗೆ ಬೇಕಾಗುತ್ತೆ. ಇದ್ರ ಜೊತೆಗೆ ನಿಮ್ಮ ಭಾವಚಿತ್ರಗಳನ್ನು ತಗೊಂಡೋಗಿರ್ರಿ, ಅಂದರೆ ಫೋಟೋಸ್ ತಗೊಂಡೋಗಿರ್ರಿ. ಯಾಕೆಂದರೆ ಅಲ್ಲೇನಾದರೂ ಮಿಸ್ಟೇಕ್ ಆಯಿತು ಅಂತಂದಾಗ ನೀವಲ್ಲಿ ಬರ್ಕೊಡ್ಬೇಕಾಗುತ್ತೆ ರಿಕ್ವೆಸ್ಟ್ ಲೆಟ್ರು. ಅಥವಾ ಏನಾದರೂ ಬೇರೆ ತೊಂದರೆಗಳಾದರೆ ನಿಮ್ಮ ಫೋಟೋ ಕೇಳ್ತಾರೆ, ಒಂದು ಫೋಟೋ ಕೊಡಿ ಅಂತ, ಆಗ ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಹೆದರೋದು ಬೇಡ. KEAನವರು ಸಂಪೂರ್ಣವಾಗಿ ವಿದ್ಯಾರ್ಥಿಗಳ ಪರವಾಗಿರ್ತಾರೆ. ತಪ್ಪುಗಳಾದಾಗ ಅದಕ್ಕೆ ಪರಿಹಾರವನ್ನು ತಿಳ್ಕೊಂಡು ಅಲ್ಲೇ ಏನು ಲೆಟ್ರ್ ಬರ್ಕೊಡ್ಬೇಕಾ, ಏನು ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಆ ರೀತಿಯಾಗಿ ಪಾಲಿಸಿದ್ರೆ ಸಾಕು. ವಿದ್ಯಾರ್ಥಿಗಳೇ, ನಿಮಗೆ ಅಲ್ಲಿ ಕ್ಲಾಸ್ ರೂಮಲ್ಲಿ ಕೂತ್ಕೊಳ್ಳೋ ಒಂದು ಸ್ಥಳ ಹೇಗಿರುತ್ತೆ ಅಂತ ಇಲ್ಲಿ ನೋಡ್ಬೋದು. ಜಿಗ್ಜ್ಯಾಗಲ್ಲಿ ಹಾಕಿರ್ತಾರೆ ನಿಮ್ಮ ನಂಬರ್ಸ್ನ. ನೋಡಿ, ಇಲ್ಲಿ ಫಸ್ಟ್ ಬೆಂಚಲ್ಲಿ ಇಲ್ಲಿ ಫಸ್ಟ್ ಕ್ಯಾಂಡಿಡೇಟ್ ಇದ್ದರೆ ಇಲ್ಲಿ ಸೆಕೆಂಡ್ ಕ್ಯಾಂಡಿಡೇಟ್ ಇರ್ತಾರೆ. ನೆಕ್ಸ್ಟು ಥರ್ಡ್ ಹಿಂಗೆ ಬರುತ್ತೆ, 4 ಹಿಂಗೆ ಜಿಗ್ಜ್ಯಾಗ್. ನೋಡಿ 1 2 3 4 ಝೆಡ್ಡಲ್ಲಿ ಬಂತಲ್ವಾ, ಇದನ್ನೇ ನಾವು ಜಿಗ್ಜ್ಯಾಗ್ ಅಂತ ಕರಿತೀವಿ. ನೆಕ್ಸ್ಟ್ 5 6 7 8 9 10 11 12 ಹಿಂಗೆ ಬರುತ್ತೆ. ಟೋಟಲ್ ಆಗಿ 24 ಸ್ಟೂಡೆಂಟ್ಸು ಒಂದು ರೂಮಲ್ಲಿ ಇರ್ತೀರ.
5 ಫೀಟು ಟೇಬಲ್ ಇರುತ್ತಲ್ವ ಅದರಲ್ಲಿ ಇಬ್ಬರನ್ನಷ್ಟೇ ಹಾಕೋದು. ಯಾವುದೇ ಕಾರಣಕ್ಕೂ ಹೆದರೋದು ಬೇಡ, ಚೆನ್ನಾಗಿ ಬರೀರಿ. ವಿದ್ಯಾರ್ಥಿಗಳೇ, KCET ಎಕ್ಸಾಮ್ ರೂಲ್ಸ್ಗಳನ್ನ ನೋಡೋಣ. ಪರೀಕ್ಷೆಗೆ ಹಾಲ್ ಟಿಕೆಟ್ ಕಡ್ಡಾಯ. ಒಂದು ವ್ಯಾಲಿಡ್ ID ಪ್ರೂಫು ಅಂದರೆ ಆಧಾರ್ ಕಾರ್ಡೋ ಅಥವಾ ಕಾಲೇಜ್ IDನೋ ತೊಗೊಂಡು ಹೋಗಲೇಬೇಕು. ಪರೀಕ್ಷಾ ಕೇಂದ್ರಕ್ಕೆ ಕನಿಷ್ಠ 1 ಗಂಟೆ ಮುಂಚಿತವಾಗಿ ಹೋಗಬೇಕು. ಲೇಟಾಗಿ ಬಂದರೆ ಎಂಟ್ರಿ ಸಿಗೋದಿಲ್ಲ. ಮೊಬೈಲು, ಸ್ಮಾರ್ಟ್ ವಾಚು, ಕ್ಯಾಲ್ಕುಲೇಟ್ರು ಮುಂತಾದವನ್ನ ಸ್ಟ್ರಿಕ್ಟ್ಲಿ ಬ್ಯಾನ್ ಮಾಡಿದ್ದಾರೆ. ಪ್ರಶ್ನೆ ಪತ್ರಿಕೆಯಲ್ಲಿ OMR ಶೀಟ್ನಲ್ಲಿ ಮಾತ್ರ ಮಾರ್ಕ್ ಮಾಡಬೇಕು. ಬ್ಲೂ ಅಥವಾ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ನನ್ನು ಬಳಸಬೇಕು. ಜೆಲ್ಲೆಲ್ಲ ತಗೊಂಡು ಹೋಗಬೇಡಿ, ಜೆಲ್ ಪೆನ್ಗಳು. ನಿಮ್ಮ ಡ್ರೆಸ್ ಕೋಡ್ ಬಗ್ಗೆ ಏನು ಹೇಳಿದ್ದಾರೆ ಅಂತಂದರೆ ಸರಳವಾದ ಡ್ರೆಸ್ಸನ್ನು ಹಾಕಬೇಕು, ಸಿಂಪಲ್ ಆಗಿರಬೇಕು ಡ್ರೆಸ್ಸು. ಫುಲ್ ಸ್ಲೀವ್ಸ್ ಅವಾಯ್ಡ್ ಮಾಡಬೇಕು, ಅದು ಬೆಟರ್. ಅದು ದೊಡ್ಡ ದೊಡ್ಡ ಬಟನ್ಸು, ಮೆಟಲ್ ಐಟಮ್ಸ್ ಇರೋವಂಥ ಡ್ರೆಸ್ಗಳು ಬೇಡ ಅಂತ ಹೇಳಿದ್ದಾರೆ. ಶೂಸ್ ಬದಲಿಗೆ ಸ್ಲಿಪ್ಪರ್ಸ್ ಅಥವಾ ಸ್ಯಾಂಡಲ್ಸ್ ಹಾಕ್ಬೋದು. ಗರ್ಲ್ಸು ಹೆಚ್ಚಾಗಿ ಜವೆಲ್ರಿನ ಹಾಕಬೇಡಿ, ಆಭರಣಗಳನ್ನು ಹಾಕಬಾರ್ದು. ಹೇರ್ ಪಿನ್ಸು, ಕ್ಲಿಪ್ಸು ಸಿಂಪಲ್ ಆಗಿರಲಿ. ಬಾಯ್ಸ್ಗಾದರೆ ಸಿಂಪಲ್ ಶರ್ಟು ಅದು ಮತ್ತು ಪ್ಯಾಂಟ್ ಹಾಕ್ಕೊಂಡು ಹೋಗಬೇಕು. ಕ್ಯಾಪ್ಸು, ಜಾಕೆಟ್ಸು ಇವನ್ನೆಲ್ಲ ಅವಾಯ್ಡ್ ಮಾಡಬೇಕು, ಹಾಕ್ಕೊಂಡು ಹೋಗೋ ಹಾಗೆ ಇಲ್ಲ. ಇನ್ನು ಏನೇನನ್ನು ಹಾಕಬಾರ್ದು ಅಂತಂದರೆ, ಏನೇನ ತಗೊಂಡು ಹೋಗಬಾರ್ದು ಅಂತಂದರೆ ಮೊಬೈಲ್ ಫೋನನ್ನು, ಬ್ಲೂಟೂತ್ ಡಿವೈಸಸ್, ಇಯರ್ಫೋನ್ಸ್, ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್, ಬುಕ್ಸ್, ನೋಟ್ಸ್ ಇವನ್ನೆಲ್ಲ ಯಾವುದನ್ನು ತಗೊಂಡು ಹೋಗೋ ಹಾಗಿಲ್ಲ. ಮತ್ತು ನಿಮ್ಮ ವ್ಯಾಲೆಟ್ನಲ್ಲಿ ಅನ್ನೆಸೆಸರಿ ಐಟಮ್ಸ್ ಯಾವುದೂ ಇರಬಾರ್ದು. ಇನ್ನು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಅಂತ ಅಂದ್ಬಿಟ್ಟು OMR ಶೀಟ್ನಲ್ಲಿ ಕರೆಕ್ಟ್ ಡೀಟೇಲ್ಸ್ನ ಫಿಲ್ ಮಾಡಬೇಕು. ತಪ್ಪಾಗಿ ಬಬಲ್ ಮಾಡಿದ್ರೆ ಚೇಂಜ್ ಮಾಡೋಕ್ಕೆ ಆಗೋದಿಲ್ಲ. ಪ್ರಶ್ನೆ ಓದಿ ಆನ್ಸರ್ ಮಾರ್ಕ್ ಮಾಡಿ. ನೆಗೆಟಿವ್ ಮಾರ್ಕಿಂಗ್ ಇಲ್ಲ, ಗೆಸ್ ಮಾಡ್ಬೋದು ನೀವು. ಬೆಲ್ ಬಂದ ಕೂಡಲೇ ಪೇಪರ್ ಸ್ಟಾಪ್ ಮಾಡಬೇಕು. ಇನ್ವಿಜಿಲೇಟರ್ ಇನ್ಸ್ಟ್ರಕ್ಷನ್ಸನ್ನು ಫಾಲೋ ಮಾಡಬೇಕು. ಎಕ್ಸಾಮ್ ಡೇ ಟಿಪ್ಸ್ ಏನೇನು ಅಂದರೆ ಚೆನ್ನಾಗಿ ನಿದ್ದೆ ಮಾಡಿ ಹೋಗಿ, ಲೈಟ್ ಫುಡ್ಡನ್ನು ತಿನ್ನಿ, ನರ್ವಸ್ ಆಗಬೇಡಿ, ಈಸಿ ಕ್ವಶನ್ಸನ್ನು ಫಸ್ಟ್ ಅಟೆಂಪ್ಟ್ ಮಾಡಿ. ಆಲ್ ದ ಬೆಸ್ಟ್.